ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ ನಾಳೆ ನಡೀತಾ ಇರೋಂಥ ಮ್ಯಾಚ್ ಬಗ್ಗೆ. ಇಂಡಿಯಾ ವರ್ಸಸ್ ಪಾಕ್ ಮೇಲೆ ಜಸ್ಪ್ರೀತ್ ಬುಮ್ರಾ ರೆಸ್ಟ್ ಆಗಬೇಕು, ಒಮಾನ್ ಮೇಲೆ ರೆಸ್ಟ್ ಮಾಡೋದಲ್ಲ ಅದಕ್ಕೆಲ್ಲೂ ಕೂಡ ರೆಸ್ಟ್ ಮಾಡಬೇಕು ಅಂತ ನಿನ್ನೆ ಹೇಳಿದ್ದಾರೆ. ಅಂದರೆ ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ನಡೆಯುವಂಥ ಟೈಮಲ್ಲಿ ಹೇಳಿದ್ರು ಅಂತ ಕಾಣಿಸಿದೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಏನಾಯಿತು ಅಂತಂದರೆ ಬುಡಕ್ಕೆ ಬಂದ್ಬಿಟ್ಟಿತ್ತು ಅಟ್ ಸಮ್ ಪಾಯಿಂಟ್ ಮ್ಯಾಚು. ಅವಾಗ ಬುಮ್ರಾ ಇರಬೇಕಾಗಿತ್ತು ಗುರು, ಬೇಗ ಗೆದ್ಬಿಡ್ತಿದ್ವಿ ಅಂತ ಅನ್ನಿಸ್ತು. ಸೊ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಸೂಪರ್ 4 ಹೌದು, ನಾವು 3 ಮ್ಯಾಚ್ನ ಗೆದ್ಬಿಟ್ಟು ಬರ್ತಿದ್ವಿ. 3 ಮ್ಯಾಚ್ನ ಗೆದ್ವಿ ಅನ್ನೋ ಮಾತ್ರಕ್ಕಿಂತ ಏಷ್ಯಾ ಕಪ್ನೇನು ಗೆದ್ದಿಲ್ಲ. ಅತಿ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ಈ ಸ್ಟೇಜಲ್ಲಿ. T20 ಏನೋ ಫಾರ್ಮ್ಯಾಟು, ಅಡೆನಿ ಒನ್ ಡೇ, ಅಡೆನಿ ಪಾಯಿಂಟು, ಯಾವ ಕೆಳಗಡೆ ಇರುವಂಥ ಟೀಮ್ ಕೂಡ ಮೇಲ್ಗಡೆ ಇರುವಂಥ ಟೀಮ್ಗೆ ಹೊಡೆದ್ಬಿಡ್ಬೋದು. ಅದಕ್ಕೆ ಹೆವಿ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಬುಮ್ರಾ ಇರೋವಂಥ ಮ್ಯಾಚ್ ಏನಕ್ಕೆ ರೆಸ್ಟ್ ಬುಮ್ರಾಗೆ? ಏನಕ್ಕೆ ರೆಸ್ಟ್? ಫಸ್ಟ್ ಆಫ್ ಆಲು ಏನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಆ ಪಾರ್ಟಿ ರೆಸ್ಟ್ ತಗೊಂಡ್ರು, ಆಮೇಲೆ 1 ತಿಂಗಳು ರೆಸ್ಟು. ಏನು ರೆಸ್ಟೇ ಕೊಡ್ಕೊಂಡು ಕೂತ್ಕೋಬೇಕಲ್ಲಿ? ಯಾವಾಗ ಆಡ್ತಾರೆ ಬುಮ್ರಾ? ರೆಸ್ಟ್ ಕೊಡ್ಕೊಂಡು ಕೂತ್ಕೊಂತ ಯಾವಾಗಲೂ. ಅಪ್ಡೇಟ್ ಬಿಟ್ಟು ಈಚೆ ಕಡೆ ಕುಂತಿರ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ ಕುಲ್ದೀಪ್ ಯಾದವ್ಗೆ ಅಂತ ಅಂದರೆ, ಒಂದು ಸೀರೀಸ್ಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅಥವಾ ಡಗೌಡಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಮ್ಯಾಚಿಗೆ ಲೆವೆನಲ್ಲಿ ಇಲ್ಲದೆ ಇರಬೇಕಾದ್ರೆ ಹೆಂಗ್ ಅನ್ಸುತ್ತೆ ಅಂತಂದರೆ, ಇದನ್ನು ಈ ಥರ ತೊಗೊಬೇಕು ಪ್ಲೇಯರ್ಸ್ಗಳು ಅಂತ ಹೇಳಿದರೆ. ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದರೆ, ನಾವು ಈಚೆ ಕಡೆ ಕೂತ್ಕೊಂಡು ಜಾಸ್ತಿ ಕಲಿಬೋದು, ಮ್ಯಾಚ್ನ ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಕಲಿಬೋದು. ಓ ಹಿಂಗಾದರೆ ಹಂಗೆ, ಹಂಗಾದರೆ ಹಿಂಗೆ ಅಂತ ಬೆಟರ್ ಪ್ಲೇಯರ್ ಆಗ್ಬೋದು ನಾವು. ಮ್ಯಾಚ್ನ ನೋಡ್ಬಿಟ್ಟು ಕಲಿಯೋದ್ರಿಂದ ಆಡ್ಬಿಟ್ಟು ಕಲಿಯೋದು ಬೇರೆ, ನೋಡ್ಬಿಟ್ಟು ಕಲಿಯೋದು ಬೇರೆ, ಎರಡೂ ಆಯಿತು ಅಂತ ಅಂದರೆ ಇನ್ನೂ ಬೆಟರ್ ಪ್ಲೇಯರ್ ಆಗ್ಬೋದು ಅಂತ. ಅಂದರೆ ಕೂತ್ಕೊಂಡ್ರೆ ಬುದ್ಧಿನೂ ಬರುತ್ತೆ, ಅಂದರೆ ಕುಂಡಿಸಿದ್ರೆ ಪ್ಲೇಯರ್ನ ಡ್ರಾಪ್ ಮಾಡಿದ್ರೆ ಬುದ್ಧಿನೂ ಬರುತ್ತೆ, ಜೊತೆಗೆ ಆಟನ ಬೇಗ ಕಲಿತಾರೆ, ಸಖತ್ತಾಗಿ ಕಲಿತಾರೆ ಅಂತ ಹೇಳಿರೋದು. ಆ್ಯಂಡ್ ಇವರು ಕೂಡ ಅದೇ ರೀತಿ ಕಲಿತಿರೋದು ಮಾಡಿರೋಂಥ ತಪ್ಪುಗಳಿಂದ. ಅಪ್ಡೇಟ್ ನಂಬರ್ 3, ಸೂರ್ಯಕುಮಾರ್ ಯಾದವ್ ಅವರು ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ರೆ ನಿನ್ನೆ ಮ್ಯಾಚ್ ಆದ ನಂತರ ಒಮಾನ್ ಕ್ರಿಕೆಟ್ ಟೀಮ್ ಬಗ್ಗೆ. ನಿನ್ನೆ ಫೋಟೋ ಶೂಟ್ ಎಲ್ಲ ಜೋರಾಗಿ ನಡೀತು ಒಮಾನ್ ಕ್ರಿಕೆಟ್ ಟೀಮ್. ಹೌದು ನೋಡಿ, ಹೆವಿ ಕಾಂಪಿಟೇಷನ್ ಆಗಿ ಕೊಟ್ಟರು. ಹಂಗಂತ ಅವರು ಕೊಬ್ಬೆನ್ ತೋರಿಸಿಲ್ಲ, ನಾವು ಇಂಡಿಯಾಗೆ ಹೊಡೆಯಂಗಿದ್ವಿ ಅಂತ. ಅವರು ಆ್ಯಸ್ ಎಕ್ಸ್ಪೆಕ್ಟೆಡ್ ಒಮಾನ್ ಅವರೆಲ್ಲ ಬಂದ್ಬಿಟ್ಟು ಇಂಡಿಯನ್ ಪ್ಲೇಯರ್ಸ್ ಹತ್ರ ಫೋಟೋ ತೊಗೊಂತಾರೆ ಅಂತ ಗೊತ್ತಿತ್ತು. ಸೊ ಅದೇ ರೀತಿ ಬಂದರು, ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಮಾತಾಡಿದ್ರು ಅವ್ರ ಜೊತೆಗೆ ಅವರು ಹೇಳಿದರೆ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡಿದ್ದಾರೆ. ನಾವಂತೂ ಅಂದ್ಕೊಟ್ಟಿಲ್ಲ ಇಷ್ಟೊಂದೆಲ್ಲ ಸಾಕಾದಾಗ ಆಡಿದ್ರೆ ಒಮಾನ್ ಅವರು ನಮ್ಮ ಮೇಲೆ ಅಂತ. ಬಟ್ ಹೆವಿ ಕಾಂಪಿಟೇಷನ್ ಆಗಿ ಕೊಡಿದರೆ ಸೊ ಅವ್ರಿಗೆ ಒಂದು ಕ್ರೆಡಿಟ್ ಅಂತೂ ಖಂಡಿತ ಕೊಡಲೇಬೇಕು. ಸೋತಿರ್ಬೋದು ಬಟ್ ಕ್ರೆಡಿಟ್ ಅಂತೂ ಕೊಡಬೇಕು ಅಂತಲೇ ಹೇಳಿರೋದು. ಅಪ್ಡೇಟ್ ನಂಬರ್ 4, ನಿನ್ನೆ ನಡೆದಂಥ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಹಿಡಿದಂಥ ಕ್ಯಾಚು ಇಟ್ ವಾಸ್ ಸಮಥಿಂಗ್ ಎಲ್ಸ್. 1 ಹ್ಯಾಂಡೆಡ್ ಎಫರ್ಟು, ಅವನಜ್ಜಿ ಮ್ಯಾಚ್ ವಿನಿಂಗ್ ಕ್ಯಾಚ್ ಅದಂತೂ. ಅದಕ್ಕೆ BCCI ಕಡೆಯಿಂದ ಒಂದು ಮೆಡಲ್ ಬಂತು, ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ. ಹೌದು, ಇಂಪ್ಯಾಕ್ಟ್ ಪ್ಲೇಯರ್ನೇ. ಯಾಕಂದರೆ ಆ ಕ್ಯಾಚ್ ಏನಿತ್ತು ಸಿಕ್ಕಾಪಟ್ಟೆ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತು, ಮ್ಯಾಚ್ನ ಟರ್ನ್ ಮಾಡಿ ಬಿಸಾಕ್ಬಿಡ್ತು, ಹತ್ರಕ್ಕೆ ಬರ್ತಿದ್ದಂಥವ್ರನ್ನ ಹಂಗೆ ರೆಸ್ಟ್ರಿಕ್ಟ್ ಮಾಡಿಬಿಡ್ತು. ಸೊ ಇದಕ್ಕೆ ಒಂದು ಮೆಡಲ್ ಬಂತಲ್ಲ, ಇದನ್ನು ದಯಾ ಅವ್ರಿಗೆ ದಾನ ಮಾಡಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ಬಂದಂಥ ಒಂದು ಮೆಡಲ್ನ ದಾನ ಮಾಡೋದಿದ್ದಲ್ಲ, ಇದೆಲ್ಲರೂ ಕೂಡ ಬರೋದಿಲ್ಲ. ಸೊ ಇದನ್ನು ದಾನ ಮಾಡಿದ್ದಾರೆ ದಯಾ ಅವರಿಗೆ. ಥರ್ಡ್ ಒಂದು ಸ್ಪೆಷಲಿಸ್ಟು, ಆಬ್ವಿಯಸ್ಲಿ ಫೀಲ್ಡಿಂಗಲ್ಲಿ ಇವ್ರನ್ನ ಕೂಡ ಸಿಕ್ಕಾಪಟ್ಟೆ ಅಸಿಸ್ಟ್ ಮಾಡಿರ್ತಾರೆ ಎಲ್ಲ ಥರನೂ ಕೂಡ. ಸೊ ಅದಕ್ಕೋಸ್ಕರ ನಮಗೆ ಎಲ್ಲ ಮೆಡಲ್ಲು ಅದು ಇದೆಲ್ಲ ಬರೋದೆಲ್ಲ ನಾರ್ಮು, ನೀವು ತಗೊಳ್ಳಿ ಇವರು ಮಜಾ ಮಾಡಿ ಅವಾರ್ಡು ಅಂತ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಬಗ್ಗೆ, ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ರೆ, ಅವರು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ರೆ, ಮನೋಜ್ ತಿವಾರಿ ಅವರು KL ರಾಹುಲ್ನ ಒಂಥರ ಫೇವ್ರೇಟ್ ಆಗಿ ನೋಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು. ಅವ್ರು ಹಂಗೆ ಹಿಂಗೆ ಆಡ್ತಾ ಇದ್ರು ಕೂಡ ಒಂಥರ ಫೇವ್ರೇಟಿಸಮ್ ಅಲ್ಲಿ ಇಟ್ಟಿದ್ರು ಅವ್ರನ್ನ. ಹೆಂಗೆ ಇದನ್ನು ಕೂಡ ಹಾಕೊಂತ ಇದ್ರು ಟೀಮಿಗೆ. ಇಲ್ಲಿ ರೋಹಿತ್ ಶರ್ಮಾ ಯಾವುದೇ ಪ್ಲೇಯರ್ನ ಫೇವ್ರೇಟ್ ಆಗಿ ನೋಡಿಲ್ಲ. ಇಲ್ಲಾಗರು ಇವ್ರು ಏನೋ ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರನ್ನ ಇರಬೇಕು ಟೀಮಲ್ಲಿ, ಹಾಕೊಬೇಕು ಇವ್ರನ್ನ, ಒಂಥರ ಫೇವ್ರೇಟಾಗಿ ಒಂಥರ ಅವರಿಗೆ ಪುಷ್ ಕೊಡೋದು. ಸೊ ಆ ರೀತಿ ಯಾರಿಗೂ ಕೂಡ ಮಾಡಿಲ್ಲ. ರೋಹಿತ್ ಶರ್ಮಾ ನಾನು ಕ್ಯಾಪ್ಟನ್ಸಿಲಿ ಮೆಚ್ಕೊಂತೀನಿ ಅಂತ ಹೇಳಿದರೆ, ಅದನ್ನೇ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನ ನಾನು ಅಷ್ಟೊಂದೇನು ಮೆಚ್ಕೊಳ್ಳೋದಿಲ್ಲ. ಹೌದು, ಕ್ಯಾಪ್ಟನ್ಸಿ ಅದು ಇದು ಮಾಡಿರ್ಬೋದು ಅವರು, ಬಟ್ ಆದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಗಿಂತ ಬೆಟರ್ ಆಗಿದೆ ಅಂತ ಹೇಳಿದರೆ, ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇನೆ. ಕೆಲವರಿಗೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇಷ್ಟ ಆಗ್ಬೋದು, ಕೆಲವರಿಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಇಷ್ಟ ಆಗ್ಬೋದು. ಬಟ್ ಜಾಸ್ತಿ ಪ್ರೂವ್ ಮಾಡಿರೋದು ಕಪ್ಸ್ ಅಂತ ಬಂದಾಗ, ICC ಕಪ್ಸ್ ಟ್ರೋಫೀಸ್ ಅಂತ ಬಂದಾಗ ರೋಹಿತ್ ಶರ್ಮಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ.